ಹಾಯ್ ಗಾಯ್ಸ್, ನಮಸ್ತೆ. ಹೇಗಿದ್ರಿ ಎಲ್ಲರೂ? ಇವತ್ತು ನಾನು ಬಿರಿಯಾನಿ ಮಾಡುವಂತ ಇದ್ದೇನೆ. ಸಂಡೇ ಸ್ಪೆಷಲ್ ಡೇಸ್ ಬಿರಿಯಾನಿ. ಸೊ ಇಲ್ಲಿ ನಾನು ರೈಸ್ ರೆಡಿ ಮಾಡ್ತಾ ಇದ್ದೇನೆ ನೋಡಿ. ಎಸ್, ಇದು ದಾವತ್ ಬಾಸ್ಮತಿ ದಾವತ್. ಸೊ ಇಲ್ಲಿ ಆಲ್ಮೋಸ್ಟ್ ರೈಸ್ ರೆಡಿ ಆಗ್ತಾ ಬಂತು. ಇದಕ್ಕೆ ನಾನು ಗರಂ ಮಸಾಲೆ ಆ್ಯಡ್ ಮಾಡಿ ಒಂದು ಆನಿಯನ್ ಫ್ರೈ ಮಾಡಿ ಮತ್ತು ಈ ರೈಸ್ ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಎಸ್ ಗಾಯ್ಸ್, ಇಲ್ಲಿ ನಾನು ಮಟನ್ ರೆಡಿ ಮಾಡಿದ್ದೇನೆ ನೋಡಿ. ಇವತ್ತು ಮಟನ್ ಬಿರಿಯಾನಿ. ಸೊ 1 kg ಮಟನ್ ಮತ್ತು ಇದು ಬಿರಿಯಾನಿ ಎಲೆ ಮತ್ತು ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ. ಇಷ್ಟೊಂದು ಇದು ಬೇಸೊಪ್ಪು ಇದಕ್ಕೆ, ಆ್ಯಂಡ್ 3 ಗ್ರೀನ್ ಚಿಲ್ಲೀಸ್, 3 ಗ್ರೀನ್ ಚಿಲ್ಲೀಸ್, ಮತ್ತು ಇದು ಮಿಂಟ್, ಏನು ಹೇಳ್ತಾರೆ, ಪುದೀನ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಟೊಮೆಟೊ, ಮತ್ತು ಇಲ್ಲಿ 3 ಈರುಳ್ಳಿ ನೋಡಿ. 3 ಈರುಳ್ಳಿ ಫುಲ್ ಒಳ್ಳೆ ಫ್ರೈ ಮಾಡಿಕೊಂಡು ಇಟ್ಟಿದ್ದೇನೆ. ಸೊ ಇದೆಲ್ಲ ನಾನು ಈಗ ಇದಕ್ಕೆ ಆ್ಯಡ್ ಮಾಡ್ಕೊತೇನೆ. ಎಸ್, ಇದೆಲ್ಲ ನಾನು ಇದಕ್ಕೆ ಹಾಕ್ತೇನೆ ಹೀಗೇ, ವಿತೌಟ್ ಎನಿಥಿಂಗ್ ಫ್ರೈ. ಏನು ಫ್ರೈ ಮಾಡಲಿಕ್ಕೆ ಇಲ್ಲ ಇದರಲ್ಲಿ, ಎಲ್ಲ ಇದು ನಾನು ಇದಕ್ಕೆ ಹಾಕ್ಕೊಳ್ತೇನೆ. ಓಕೆ ಗೈಸ್, ದೆನ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಮೊಸರು. ಸ್ವಲ್ಪ ನಾನು ಇದಕ್ಕೆ ಮೊಸರು ಆ್ಯಡ್ ಮಾಡ್ಕೊಳ್ತೇನೆ ನೋಡಿ. ಇಷ್ಟು ಮೊಸರು. ಮತ್ತು ನಾನು ಇದಕ್ಕೆ ಬಿರಿಯಾನಿ ಮಸಾಲ ತಂದಿದ್ದೇನೆ ಇವತ್ತು. ರೆಡಿಮೇಡ್ ಬಿರಿಯಾನಿ ಮಸಾಲ ನೋಡ್ಕೊಳ್ಳಿ. ಈ ಮಸಾಲನ್ನು ನಾನು ಫುಲ್ಲು ಇಡೀ ಮಸಾಲನ್ನು ಆ್ಯಡ್ ಮಾಡ್ಕೊಳ್ತೇನೆ. ಎಸ್ ಗೈಸ್, ಇದು ಫುಲ್ ಹಾಕ್ಕೊಂಡೆ. ಆ್ಯಂಡ್ ದೆನ್ ನಾನು ಮನೆಯಲ್ಲಿ ಮಾಡ್ಕೊಂಡಿದ್ದು ಕೊತ್ತಂಬರಿ ಮತ್ತು ಜೀರಿಗೆ ನೋಡಿ. ಇದು 1 ಟೀ ಸ್ಪೂನ್ ಅನ್ಬೋದು. ಸೊ 1.5 ಟೀ ಸ್ಪೂನ್ ನಾನು ಹಾಕ್ಕೊಳ್ತೇನೆ. ಎಸ್ ಗೈಸ್, ದೆನ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಇದು ಅರಸಿನ ಹುಡಿ. ಸ್ವಲ್ಪ ಇದು ಅರಸಿನ ಹುಡಿ ಹಾಕ್ಕೊಳ್ತೇನೆ. ಆ್ಯಂಡ್ ದೆನ್ 1 ಟೀ ಸ್ಪೂನ್ ನಾನು ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಆ್ಯಡ್ ಮಾಡ್ಕೊಳ್ತೇನೆ. ಬೇಕಿದ್ದರೆ ಮಾಡ್ಕೊಳ್ಬೋದು, ಆದರೆ ನಾನು ಮಾಡ್ಕೊಳ್ತಾ ಇದ್ದೇನೆ. ಹೌದು, 1 ಟೀ ಸ್ಪೂನ್. ಆ್ಯಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಮಿಕ್ಸ್ ಇಟ್ ವೆಲ್. ಇದು ಚೆಂದಾಗಿ ಮಿಕ್ಸ್ ಮಾಡಬೇಕು. ದಿಸ್ ಇಸ್ ಮಟನ್ ಬಿರಿಯಾನಿ. ಇದಕ್ಕೆ ನಾನು ಎಂಥ ಫ್ರೈ ಎಲ್ಲ ಮಾಡಲಿಲ್ಲ, ಖಾಲಿ ನಾನು ಒಂದು 3 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸೊ ಇದು ನಾನು ಚೆಂದ ಮಿಕ್ಸ್ ಮಾಡಿಕೊಂಡು ಇದು ಒಳ್ಳೆ ವಿಶಿಲ್ ಹಾಕಬೇಕು. ವಿಶಿಲ್ ಹಾಕ್ಕೊಂಡು ದೆನ್ ಇದಕ್ಕೆ ಸ್ವಲ್ಪ 1.5 ಲೋಟ ನೀರು ಹಾಕ್ಕೊಳ್ಬೇಕು, ಯಾಕಂದರೆ ಬೇಯಿಸಬೇಕಲ್ಲದು. ಸೊ ನಾನು ಇದಕ್ಕೆ 1.5 ಲೋಟ ನೀರು ಹಾಕ್ಕೊಳ್ತೇನೆ. ಆ್ಯಂಡ್ ದೆನ್ ನಾನು ಮತ್ತೆ ಇದಕ್ಕೆ ಬೇಯಿಸ್ಕೊಳ್ತೇನೆ, ಕೂಗಿಸ್ತೇನೆ. ವಿಶಿಲ್ ಕೂಗಿಸಾದ್ಮೇಲೆ ನೋಡು, ಇಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೀರು ಅದಕ್ಕೆ ಬೇಯಿಸಬೇಕಲ್ವ. ಮತ್ತು ಇದಕ್ಕೆ ನಾನು ಇದು ಕರ್ಬೇವು ಸೊಪ್ಪು ಹಾಕ್ಕೊಂಡೆ. ಮತ್ತು ನಾನು ಇದು ಜಿಂಜರ್ ಗಾರ್ಲಿಕ್ ಜಜ್ಜಿ ಇಟ್ಟಿದ್ದೇನೆ ನೋಡಿ. ಒಂದು ಇಡೀ ನಾನು ಗಾರ್ಲಿಕ್ ಇದು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ, ಮತ್ತು ಒಂದು ಸ್ವಲ್ಪ ತುಂಡು ಶುಂಠಿ. ಸೊ ಒಳ್ಳೆ ಜಜ್ಜಿ ನಾನು ಇಟ್ಕೊಂಡಿದ್ದೆ, ಆವಾಗ ಹಾಕಲಿಕ್ಕೆ ಮರ್ತೋಗಿದ್ದೆ. ಸೊ ನಾನು ಗರಂ ಮಸಾಲೆ ಜಾಸ್ತಿ ಹಾಕೋದಿಲ್ಲ, ಆದರೆ ಒಂದು ಸ್ವಲ್ಪ ಸಹ ಹಾಕಬೇಕು, ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟು ಗರಂ ಮಸಾಲ ಜಾಸ್ತಿ ಹಾಕೋದಿಲ್ಲ ನಾನು, ಯಾಕಂದರೆ ಇದರಲ್ಲಿ ಗರಂ ಮಸಾಲೆ ಇರುತ್ತೆ ಆ ಪೌಡರ್ನಲ್ಲಿ, ಬಿರಿಯಾನಿ ಮಸಾಲದಲ್ಲಿ. ಸೊ ಇಷ್ಟೆಲ್ಲ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿ ನಾನು ವಿಶಲ್ ತೆಗಿತೇನೆ. ನೋಡಿ ಗೈಸ್, ಮಟನ್ ರೆಡಿ ಆಯಿತು. ಆಯಿಲ್ ಮಾಡಲಿಲ್ಲ, ದಪ್ಪಾಗಿ ಬಂದಿದೆ ಗ್ರೇವಿ ನೋಡಿ. ಎಸ್, ಸೊ ಈಗ ನಾನು ಲೇಯರ್ ಹಾಕ್ಕೊಳ್ತೇನೆ. ಸೊ ಇಲ್ಲಿ ನಾನು ಅನ್ನ ರೆಡಿ ಮಾಡಿದ್ದೇನೆ ನೋಡಿ. ಎಸ್, ಇಲ್ಲಿ ಅನ್ನ ರೆಡಿ ಮಾಡಿದ್ದೇನೆ. ಸೊ ಇಲ್ಲಿ ನಾನು ಲೇಯರ್ ಹಾಕ್ಕೊಳ್ತೇನೆ. ಒಂದು ಲೇಯರ್ ನಾನು ಫುಲ್ಲು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಸೊ ಎಲ್ಲ ಫುಲ್ಲು ಹಾಕ್ಕೊಳ್ತೇನೆ ಇಲ್ಲಿ ನೋಡಿ. ಸೊ ಈ ಥರ ಎಲ್ಲ ಲೇಯರ್ ಹಾಕ್ಕೊಂಡು, ಈ ಥರ ಸ್ವಲ್ಪ ಹಾಕ್ಕೊಂಡು ನಾನು ಮತ್ತೆ ಇದು ರೈಸ್ ಆ್ಯಡ್ ಮಾಡ್ಕೊಳ್ತೇನೆ ನೋಡಿ. ಇನ್ನೊಂದು ಲೇಯರ್ ಮಾಡ್ತೇನೆ. ಸೊ ಪುನಃ ನಾನು ಇನ್ನೊಂದು ಲೇಯರು ಹಾಕ್ಕೊಳ್ತೇನೆ. ಆ ಥರ ಎಲ್ಲ ಲೇಯರ್ ಕಂಪ್ಲೀಟ್ ಮಾಡಿ ಇದಕ್ಕೆ ಆನಿಯನ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ,
ಅದು ಸಹ ಆ್ಯಡ್ ಮಾಡ್ತೇನೆ. ನನ್ನ ಮಗ ಸಹ ಬಂದಿದ್ದ, ಹೌದು ಹೌದು ಅಂತಾನೆ ಅವನು. ಎಸ್ ಗೈಸ್, ಯಾರೆಲ್ಲ ನನಗೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಒತ್ತಿ, ಲೈಕ್ ಮಾಡಿ, ಕಮೆಂಟ್ ಇದ್ದರೆ ಕಮೆಂಟ್ಸ್ ಹಾಕಿ ಸಪೋರ್ಟ್ ಮಾಡಿ ಗೈಸ್. ಪುನಃ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೊಂದು ರೆಸಿಪಿನಲ್ಲಿ ಪುನಃ ಬರ್ಬೋದು, ಪುನಃ ಇನ್ನೊಂದು ರೆಸಿಪಿ ಹಾಕ್ಕೊಳ್ಬೋದು. ಸೊ ಯಾವಾಗಲೂ ನನಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಗೈಸ್. ನಾನೆಲ್ಲ ವೀಡಿಯೋ ನೋಡ್ಕೊಳ್ಳಿ, ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಇಟ್ಸ್ ಅ ವೆರಿ ಈಸಿ ರೆಸಿಪಿ. ಗೈಸ್, ಬಿರಿಯಾನಿ ರೆಡಿ ಆಯಿತು. ಎಸ್, ಎಲ್ಲ ಲೇಯರ್ ಹಾಕ್ಕೊಂಡು ಈಗ ನಾನು ಇದು ಆನಿಯನ್ ಕ್ರಿಸ್ಪಿ ಫ್ರೈ ಮಾಡ್ಕೊಂಡಿಟ್ಟಿದ್ದೆ, ಆ ಆನಿಯನ್ ನಾನಿಲ್ಲಿ ಹಾಕ್ಕೊಳ್ತೇನೆ. ಹೌದು, ಮತ್ತು ಸ್ವಲ್ಪ ಕ್ಯಾಜ್ಯೂ ನಟ್ಸ್ ಇದೆ, ಕೆಲವು ಕ್ಯಾಜ್ಯೂ ನಟ್ಸ್ ಹಾಕ್ಕೊಂಡಿದ್ದೇನೆ. ಸೊ ಆಲ್ ದಿಸ್ ಫ್ರೈ ಮಾಡಿ ನಾನು ಇದ್ರ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ತೇನೆ. ಆ್ಯಂಡ್ ದಿಸ್ ಮೈ ಫೈನಲ್ ಲುಕ್. ಬಿರಿಯಾನಿ ರೆಡಿ ಆಯಿತು, ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ. ಎಸ್ ಗಾಯ್ಸ್, ಓಕೆ ದೆನ್, ಬೈ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಗಾಯ್ಸ್.